ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರೆಸಿಪಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ವಿಕ್ಕಾಗೂ ಕೂಡ ಆಗುತ್ತೆ. ಮೊದಲು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 2-3 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ. ಆ ನೀರಿಗೆ ಸ್ವಲ್ಪ ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಪಲಾವ್ ಎಲೆ ಇಷ್ಟನ್ನು ಹಾಕಿ ನೀರು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಈ ಕುದೀತಾ ಇರುವಂಥ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ. ಎಣ್ಣೆನೂ ಕೂಡ ಹಾಕಿ ಇವಾಗ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿನ ತೊಳೆದು ಒಂದು 10-15 ನಿಮಿಷ ಅದನ್ನು ನೆನೆಸಿಟ್ಕೋಬೇಕಾಗತ್ತೆ. ನೆನೆಸಿಟ್ಕೊಳ್ಳೋದ್ರಿಂದ ಅಕ್ಕಿ ಉದ್ರಾಗಿ ಚೆನ್ನಾಗಿ ಅನ್ನ ಸ್ಮೂತಾಗಿ ಆಗುತ್ತೆ. ಸೊ ಹಾಗಾಗಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು 10 ನಿಮಿಷ ಮುಂಚೆನೇ. ಇವಾಗ ಅದು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಈ ಕುದೀತಾ ಇರೋ ನೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಹೇಳಿದಾಗೆ ಉಪ್ಪು ಮತ್ತು ಎಣ್ಣೆನ ಹಾಕ್ಕೊಂಡಿದ್ದೆ. ಇದು ಒಂದು 5 ನಿಮಿಷ ಈ ಥರ ಬೇಯಿಸಿದರೆ ಸಾಕು, ರೆಡಿ ಆಗಿಬಿಡುತ್ತೆ ರೈಸು. ಅಂದರೆ ಫುಲ್ಲು ಬೇಯಿಸೋ ಆಗಿಲ್ಲ ರೈಸ್ನ, ಒಂದು 70% ಮಾತ್ರನೇ ನಾವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇಷ್ಟ ಆಗಿದೆ ಅಲ್ಲ, ಇವಾಗ ಇದನ್ನು ಸೋಸ್ಕೊಳ್ಳೋಣ. ಚೆನ್ನಾಗಿ ಸೋಸ್ಕೊಂಡು ತೆಗೆದಿಟ್ಕೊಂಡ್ಬಿಡೋಣ. ಅಂದರೆ ಅದೇ ನೀರಲ್ಲಿ ಬಿಟ್ಟರೆ ಅನ್ನ ಫುಲ್ ಬೆಂದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ 70% ಬೆಂದಿರುತ್ತಲ್ಲ ಅಷ್ಟೇ ಸಾಕಾಗುತ್ತೆ. ಇವಾಗ ಅದನ್ನು ಸೋಸಿ ತೆಗೆದಿಟ್ಕೊಂಡಿದ್ದೀನಿ ಅಕ್ಕಿನ, ರೈಸನ್ನು. ಇವಾಗ ಮಸಾಲೆ ರೆಡಿ ಮಾಡ್ಕೊಬಿಡೋಣ. ನಾನು ಈ ಮಸಾಲೆ ಹಾಕೋದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹಾಗೆ ಹೇಳ್ತೀನಿ. ಇಲ್ಲಿ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಸ್ವಲ್ಪ ಹಾಕೋಬೇಕು. ನಾವು ಅನ್ನಕ್ಕೆ ಸ್ವಲ್ಪ ಹಾಕೊಂಡಿರ್ತೀವಲ್ಲ, ಸೊ ಹಾಗಾಗಿ ಇದಕ್ಕೆ ಸ್ವಲ್ಪನೇ ಹಾಕೋಬೇಕಾಗುತ್ತೆ. ಈರುಳ್ಳಿ, ಟೊಮೊಟೊ, ಸಾಂಬಾರು ಸೊಪ್ಪು, ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪುದೀನ, ಮೆಣಸಿನ್ಕಾಯಿ ಇಷ್ಟು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿ, ಒಂದು 2 ಟೇಬಲ್ ಸ್ಪೂನಷ್ಟು ಕರ್ಡನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ. ನಿಮಗೆ ರೆಡ್ ಚಿಲ್ಲಿ ಕ್ವಾಂಟಿಟಿ ನಿಮಗೆ ಖಾರ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಖಾರ ಸ್ಪೈಸಸ್ಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿನ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೇ ಮಸಾಲೆ, ತುಂಬ ಮಸಾಲೆ ಏನಿರೋದಿಲ್ಲ ಮತ್ತು ತುಂಬ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಮಸಾಲೆ ರೆಡಿ ಆಯಿತು. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಮೊದಲು ಇಲ್ಲಿ ಈರುಳ್ಳಿನ ಹಾಕ್ಕೊಂಡು ಬ್ರೌನಿಷ್ ಬರೋ ಥರ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಬ್ರೌನ್ ಕಲರ್ ಬರೋ ಥರ. ಇದು ಮೇಲೆ ಆ ರೈಸ್ ಮೇಲೆ ಹಾಕೋದಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಬ್ರೌನ್ ಥರ ಬರೋ ಥರ ಹುರ್ಕೊಂಡು ಎಣ್ಣೆಯಲ್ಲಿ ಈಗ ಇದನ್ನು ತೆಗೆದಿಟ್ಕೋತೀನಿ. ತುಂಬ ಸೀಸಬಾರ್ದು, ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ತುಂಬ ಸೀಸಿದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಮತ್ತು ತುಂಬ ಬೇಯಲಿಲ್ಲ ಅಂದರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಎಗ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯೂಶ್ವಲಾಗಿ ಮಾಡ್ತಾ ಇರ್ತಾರೆ ಬಿರಿಯಾನಿಗಳನ್ನ. ಈ ರೀತಿ ಒಂದ್ಸರಿ ಎಗ್ ಬಿರಿಯಾನಿನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಮತ್ತು ತುಂಬ ಕ್ವಿಕ್ಕಾಗಿ ಆಗುತ್ತೆ, ತುಂಬ ಬೇಗ ಆಗುತ್ತೆ, ಟೈಮ್ ಜಾಸ್ತಿ ತೊಗೊಳ್ಳಲ್ಲ ಇದು. ಇವಾಗ ಆಯ್ತಲ್ಲ, ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರುವಂಥವ್ರು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಆಯಿತು. ಬ್ರೌನ್ ಕಲರ್ ಬಂದಿರುವಂಥ ಈರುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದೇ ಎಣ್ಣೆಗೆ ಮಸಾಲೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ, ಆ ಒಂದು ಮಸಾಲೆನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಸಾಲೆನೂ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ತುಂಬ ಏನು ಬೇಯಿಸೋದೇನು ಬೇಡ. ಒಂದು 50% ಅಷ್ಟು ಸ್ಮ್ಯಾಶ್ ಆಯಿತು ಅಂದರೆ ಸಾಕು. ಇವಾಗ ಈ ಮಸಾಲೆನ ಸ್ವಲ್ಪ ಹಾಕಿದ ತಕ್ಷಣ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಎಗ್ಗನ್ನು ಬೇಯಿಸಿಟ್ಕೊಂಡಿರ್ಬೇಕಾಗುತ್ತೆ. ಎಗ್ಗನ್ನು ಬೇಯಿಸಿ ಸಿಪ್ಪೆನ ತೆಗೆದಿಟ್ಕೋಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಎಗ್ಗನ್ನ ಬಿರಿಯಾನಿಗೆ ಹಾಗೆ ಒಡೆದು ಹಾಕ್ಬಿಡ್ತಾರೆ. ಸೊ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಗ್ಗನ್ನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡು ಇವಾಗ ಅದನ್ನು ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದೆ. ಇವಾಗ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಗ್ಗು ಪೂರ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಮಸಾಲೆ ಹಿಡಿಯುತ್ತೆ ಅಂತ ಅಷ್ಟೇ. ಇವಾಗ ಇದನ್ನು ಈ ಮಸಾಲೆ ಒಳಗಡೆ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಏನು ಬೇಡ. ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಮಸಾಲೆ ಹಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮುಚ್ಚೆ ಆದರೂ ಮಾಡ್ಕೊಬೋದು ಅಥವಾ ಹಾಗೆ ಓಪನಲ್ಲಾದರೂ ಕೂಡ ಫ್ರೈ ಮಾಡ್ಕೊಬೋದು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಫ್ರೈ ಆಗಿದೆ, ತೆಕ್ಕೊಳ್ಳೋಣ ಅನ್ನೋ ಟೈಮಲ್ಲಿ ತೆಗೆದುಬಿಡಿ. ಜಾಸ್ತಿ ಟೈಮ್ ಡೀಪಾಗೇನು ಬೇಯಿಸೋದೇನು ಬೇಡ, ಸ್ವಲ್ಪ ಆದರೆ ಸಾಕು. ಇವಾಗ ಇದನ್ನು ಹೇಳಿದಾಗೆ ಸ್ವಲ್ಪ ಮಸಾಲೆ ಮತ್ತು ಎಗ್ಗನ್ನು ಎರಡನ್ನೂ ಕೂಡ ಸ್ವಲ್ಪ ತೆಗೆದಿಟ್ಕೊತೀನಿ. ಈ ಎಗ್ ಬಿರಿಯಾನಿನ ತುಂಬ ವೆರೈಟಿನಲ್ಲೂ ಕೂಡ ಮಾಡ್ಬೋದು. ಅಂತಂದರೆ ಇವಾಗ ಮಾಮೂಲಿ ನೀವು ಬಿರಿಯಾನಿ ಮಾಡ್ತಿರಲ್ಲ, ನಾನ್ ವೆಜ್ ಬಿರಿಯಾನಿ, ಆ ಥರನೂ ಕೂಡ ಮಾಡ್ಬೋದು. ಡೈರೆಕ್ಟ್ ಅದಕ್ಕೆ ಮೊಟ್ಟೆನೂ ಕೂಡ ಒಡೆದಾಕ್ಬೋದು, ಅಥವಾ ಈ ರೀತಿ ಬೇಯಿಸಾದರೂ ಹಾಕ್ಬೋದು, ಅಥವಾ ಬೇಯಿಸ್ಕೊಂಡು ಕಟ್ ಮಾಡು ಕೂಡ ಕೆಲವೊಂದಿಷ್ಟು ಜನ ಹಾಕ್ತಾರೆ. ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೋಟೆಲ್ಗಳಲ್ಲೆಲ್ಲ ನೀವು ಟ್ರೈ ಮಾಡೇ ಇರ್ತೀರ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಮತ್ತು ತುಂಬ ಸಿಂಪಲ್ಲು, ಮಸಾಲೆನೂ ಕೂಡ ಅಷ್ಟೊಂದೇನು ಜಾಸ್ತಿ ಅನಿಸಲ್ಲ.
ಅಲ್ಲ, ತುಂಬ ಸಿಂಪಲ್ಲಾಗಿ ತುಂಬ ಕ್ವಿಕ್ ಆಗುತ್ತೆ, ತುಂಬ ಬೇಗ ಆಗುತ್ತೆ. ಯಾಕಂದರೆ ಮಸಾಲೆ ಒಂದು ಕಡೆ ರೆಡಿ ಮಾಡ್ಕೊಂಡ್ಬಿಡ್ತೀವಿ, ರೈಸ್ ಒಂದು ಕಡೆ ರೆಡಿ ಮಾಡ್ಕೊತೀವಲ್ಲ, ಸೊ ಬೇಗ ಆಗಿಬಿಡುತ್ತೆ. ಇವಾಗ ನಾನು ಹೇಳಿದಾಗೆ ಎಗ್ ಎಲ್ಲನೂ ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಎಗ್ಗು ಮತ್ತು ಸ್ವಲ್ಪ ಮಸಾಲೆ ಅಷ್ಟೇ ತೆಗೆದಿಟ್ಕೊತಾ ಇರೋದು, ತುಂಬ ಜಾಸ್ತಿ ಏನು ತೆಗಿತಿಲ್ಲ. ಇವಾಗ ಆಯಿತು, ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನು ಹೇಳಿದಾಗೆ ತುಂಬ ಏನು ಸ್ಮ್ಯಾಶ್ ಆಗಬೇಕು, ತುಂಬ ಬೇಯಬೇಕು ಅನ್ನೋ ಥರ ಏನು ಬೇಡ, ಸ್ವಲ್ಪ ಆದರೆ ಸಾಕು, ಒಂದು 50% ಆದರೆ ಸಾಕು. ನೆಕ್ಸ್ಟು ಸ್ಟೀಮಲ್ಲಿ ಬೇಯಿಸ್ತೀವಲ್ಲ ಆವಾಗ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡುತ್ತೆ. ಇವಾಗ ನೋಡಿ, ನಾನು ಆವಾಗಲೇ ರೈಸ್ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ, ಇದು ಕೂಡ ಅಷ್ಟೇ ಒಂದು 70% ಅಷ್ಟೇ ರೈಸು ಬಾಯ್ಲ್ ಆಗಿರೋದು. ಇನ್ನೇನು ಉಳಿದಂಥ 30% ಇವಾಗ ಮತ್ತೆ ಸ್ಟೀಮಲ್ಲಿ ನಾವು ಅದನ್ನು ದಮ್ ಕಟ್ಟಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಲೇಯರು ಅಕ್ಕಿನ ಹಾಕ್ಕೊಂಡು ಇವಾಗ ಅದ್ರ ಮೇಲೆ ಸ್ವಲ್ಪ ಮಸಾಲೆನ ಹಾಕೋತೀನಿ. ಅಂದರೆ ಮಸಾಲೆ ತೆಗೆದಿಟ್ಕೊಂಡಿದ್ನಲ್ಲ, ಎಗ್ ಸಮೇತ ಹಾಕಲ್ಲ, ಬರೀ ಮಸಾಲೆ ಅಷ್ಟೇ ತೊಗೊಂಡು ಮೇಲೆ ಸ್ವಲ್ಪ ಮಸಾಲೆನ ಹಾಕೋತೀನಿ. ಮಸಾಲೆ ಹಾಕ್ಕೊಂಡು ಸ್ವಲ್ಪ ಮೇಲೆ ಅದ್ರ ಮೇಲೆ ಮತ್ತೆ ಇವಾಗ ಇನ್ನೊಂದು ಲೇಯರ್ ರೈಸ್ನ ಹಾಕೋತೀನಿ. ಈ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಒಂದು ಲೆವೆಲಿಗೆ ಬರೋ ಥರ ಸ್ಪೂನಲ್ಲಿ ಈ ರೀತಿ ಮಾಡ್ಕೊಂಬಿಡಿ. ಇವಾಗ ಇದ್ರ ಮೇಲೆ ನಾವು ಎಗ್ಗನ್ನು ಇಡಬೇಕಾಗುತ್ತೆ. ಇದ್ರ ಮೇಲೆ ಫಸ್ಟ್ ಇವಾಗ ಈರುಳ್ಳಿನ ಏನು ಬ್ರೌನ್ ಕಲರ್ ಈರುಳ್ಳಿನ ಮಾಡ್ಕೊಂಡಿದ್ದೀವಲ್ವ ಅದನ್ನು ಸ್ವಲ್ಪ ಉದುರಿಸಿ ಅದ್ರ ಮೇಲೆ ಎಗ್ಗಿಡಿ. ಮತ್ತು ಅದ್ರ ಮೇಲೆ ಸ್ವಲ್ಪ ಅಂದರೆ ಮಸಾಲೆ ಇಟ್ಕೊಂಡಿದ್ದು ಸ್ವಲ್ಪ ಪ್ಲೇಟಲ್ಲಿ ಮಸಾಲೆ ಎಲ್ಲ ಐತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2 ಡ್ರಾಪಷ್ಟು ಅದ್ರ ಮೇಲೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ನೀರು ಹಾಕ್ಕೊಂಡು ಇವಾಗ ಅದ್ರ ಮೇಲೆ ಪುದೀನಾನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಪುದೀನೂ ಕೂಡ ಸ್ವಲ್ಪ ಮೇಲೆ ಹಾಕ್ಕೊತಾ ಇದ್ದೀನಿ. ಅಂದರೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಈ ಬ್ರೌನ್ ಕಲರ್ ಆನಿಯನ್ ಏನಿದೆ ಅದು ಮತ್ತು ಪುದೀನ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದನ್ನೇ ಮೇಲೆ ಹಾಕ್ಕೊಳ್ಳೋಣ. ನಾನು ಹಾಕೋತಾ ಇದ್ದೀನಿ ನೋಡಿ, ಇವಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಮೇಲೆ ನೀರು ಹಾಕ್ಕೊಳ್ಳಿ. ಅಂದರೆ ಬೇಗ ತಳ ಹತ್ತೋದಿಲ್ಲ. ಮತ್ತು ಪಾತ್ರೆ ಕೆಳಗಡೆನೂ ಕೂಡ ಅಷ್ಟೇ ತುಂಬ ದಿಪ್ಪ ಇರಬೇಕು. ತುಂಬ ತೆಳ್ಳಗಿರೋದೇನಾದರೂ ಪಾತ್ರೆ ಇತ್ತು ಅಂದರೆ ಬೇಗ ಸೀದ್ಬಿಡುತ್ತೆ. ಸೊ ಹಾಗಾಗಿ ದಿಪ್ಪ ಇರೋ ಪಾತ್ರೆ ಇಡಿ. ಅಥವಾ ನಿಮ್ಮ ಹತ್ರ ದಿಪ್ಪ ಆಗಿಲ್ಲ ಅಂದರೆ ದಪ್ಪ ಇಲ್ಲ ಪಾತ್ರೆ ಕೆಳಗಡೆ ಬೇಗ ಸಿಯುತ್ತೆ ಅಂದರೆ ಆಮೇಲೆ ಸ್ವಲ್ಪ ಅರಿಶಿನೂ ಕೂಡ ಕಲರ್ ಬರಲಿ ಅಂದ್ಬಿಟ್ಟು, ಯೆಲ್ಲೋ ಕಲರ್ ಬರಲಿ ಅಂದ್ಬಿಟ್ಟು ಅರಿಶಿನ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ. ಕೆಲವರು ಫುಡ್ ಕಲರ್ನ ಯೂಸ್ ಮಾಡ್ತಾರೆ, ಯೆಲ್ಲೋ ಕಲರು, ರೆಡ್ ಕಲರು. ಸೊ ಇವಾಗ ಅವೆಲ್ಲ ಕಲರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ನಾನು ಅರಿಶಿನೇ ಸ್ವಲ್ಪ ನೀರಲ್ಲಿ ಹಾಕೋತಾ ಇದ್ದೀನಿ. ಇದು ಕೂಡ ಕಲರ್ ಬಂದಿರುತ್ತೆ, ಯೆಲ್ಲೋ ಕಲರು. ನಾನು ಹೇಳಿದಾಗೆ ನಿಮ್ಮ ಹತ್ರ ಏನಾದರೂ ತಳ ದಪ್ಪ ಇರೋದು ಪಾತ್ರೆ ಇಲ್ಲ ಅಂದರೆ ಕೆಳಗಡೆ ರೊಟ್ಟಿ ತವ ಇರುತ್ತಲ್ಲ, ತವ ಇಟ್ಬಿಟ್ಟು ತವ ಮೇಲೆ ಈ ಪಾತ್ರೆ ಇಡಿ. ಅಂದರೆ ಕೆಳಗಡೆ ಸಿಹಿಯಲ್ಲ ಬೇಗ. ಸೊ ಹಾಗಾಗಿ ನೋಡಿ, ಫೈನಲಾಗಿ ಒಂದು 5ರಿಂದ 10 ನಿಮಿಷ ದಮ್ಮಲ್ಲಿ ಬಿಟ್ಟಿದೆ. ಸೊ ರೆಡಿಯಾಗಿದೆ. ಈ ಥರ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಾವೇನು ತುಂಬ ದೊಡ್ಡ ಹೋಟೆಲ್ಗಳಲ್ಲಿ ತಿಂತೀವಲ್ಲ, ಸೊ ಅದೇ ರೀತಿ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಬಾಸುಮತಿ ರೈಸ್ ಆಗಿದ್ದರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು. ಸೊ ಬಾಸುಮತಿ ರೈಸ್ ಇರಲಿಲ್ಲ, ಹಾಗಾಗಿ ನಾರ್ಮಲ್ ರೈಸೇ ಹಾಕಿದ್ದೀನಿ. ಇದು ಕೂಡ ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಫೈನಲಿ ಈ ರೀತಿ ಬಂದಿದೆ ರೆಸಿಪಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.